ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ, ಐ ಆಮ್ ಜೋಶಿ. ಈ ವಿಡಿಯೋವನ್ನು ಆಗಾಗ ಕೇಳ್ತಾ ಇರಿ. ಇದು ಬದುಕಿನ ಭಗವದ್ಗೀತೆ ಮತ್ತು ನಿಮ್ಮನ್ನು ಆವಾಗ ಇದು ಎಚ್ಚರಿಸಿದ್ದೆ. ಆದರೆ ನಿಮ್ಮ ಬದುಕಿನ ಗತಿ, ಬದುಕಿನ ಶಕೆ, ಬದುಕಿನ ಪರ್ವ ಸಂಪೂರ್ಣವಾಗಿ ಬದಲಾಗುವಂಥ ವಿಡಿಯೋ ಇದು ನಾನು ಹೇಳ್ತಾ ಇರೋದಲ್ಲ. ಆಚಾರ್ಯ ಚಾಣಕ್ಯ ಸಹಸ್ರ ವರ್ಷಗಳ ಹಿಂದೆ ಹೇಳಿದ್ದು. ಆದರೆ ಇವತ್ತಿಗೂ ಕೂಡ ಅದು ಪ್ರಸ್ತುತ ಆಗಿರೋದ್ರಿಂದ, ಸಕಾಲಿಕ ಆಗಿರೋದ್ರಿಂದ, ಸಾಮಯಿಕ ಆಗಿರೋದ್ರಿಂದ, ಆದ್ದರಿಂದ ತಮ್ಮೆದುರಿಗೆ ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದು ಸೋಷಿಯಲ್ ಮೀಡಿಯಾ ಯುಗ. ಇವತ್ತು ಎಲ್ಲವನ್ನೂ ನಾವು ನಮ್ಮ ಅಭಿಪ್ರಾಯಗಳನ್ನು ಹೊರಗಿನ ಪ್ರಪಂಚಕ್ಕೆ ಹೇಳಿಕೊಳ್ಳುವಂಥ ಧಾವಂತದಲ್ಲಿರ್ತೀವಿ. ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು, ಕಮೆಂಟ್ ಹಾಕುವುದು, ಉತ್ತರ ಕೊಡುವುದು, ಪ್ರಶ್ನೆ ಕೇಳುವುದು. ಆದರೆ ನಮಗೆ ಒಂದು ವಿಷಯ ಗೊತ್ತಿಲ್ಲ, ಏನಂದರೆ ನಮ್ಮ ಬದುಕನ್ನು ರೂಪಿಸುವುದು ನಮ್ಮ ಮಾತು, ನಮ್ಮ ಭಾಷೆ, ನಮ್ಮ ನಡವಳಿಕೆ, ನಮ್ಮ ಮೌನ. ಏನು ಹಂಗಂದರೆ ಸ್ವಾಮಿ, ನಾವು ಹೆಂಗೆ ಮಾತನಾಡಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ ಅಂದಮೇಲೆ ನಮ್ಮ ಬದುಕನ್ನು ನಾವು ರೂಪಿಸಿಕೊಳ್ಳಲಿಕ್ಕೆ ಹೇಗೆ ಸಾಧ್ಯ? ಯಾವುದೋ ಒಂದು ಕಮೆಂಟ್ ಹಾಕಿರ್ತೀವಿ, ಅದಾದಮೇಲೆ ಅನ್ಸುತ್ತೆ ಆ ಕಮೆಂಟನ್ನು ಹಾಕಬಾರ್ದಾಗಿತ್ತು. ಇನ್ಯಾವುದೋ ಪೋಸ್ಟನ್ನು ಹಾಕಿರ್ತೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ, ಆ ಪೋಸ್ಟ್ ಹಾಕಬೇಕಾದ ಅಗತ್ಯ ಇತ್ತಾ ಅಂತ ತದನಂತರ ಅನಿಸುತ್ತೆ. ಅಂದರೆ ನಮ್ಮ ನಡವಳಿಕೆ, ನಮ್ಮ ಮಾತು, ನಮ್ಮ ಅಭಿಪ್ರಾಯ ಸಮಾಜದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವುದರ ಗಮನ ಇಲ್ಲದೆ ನಮಗಿಷ್ಟ ಬಂದ ಹಾಗೆ ನಮ್ಮ ವಾಚಾಳಿತನವನ್ನು ಪ್ರದರ್ಶಿಸ್ತಾ ಇರ್ತೀವಿ. ಕೇವಲ ವಾಚಾಳಿತನ ಮಾತ್ರ ಅಲ್ಲ, ನಮ್ಮ ಮೂರ್ಖತನವನ್ನು ಪ್ರದರ್ಶಿಸ್ತಾ ಇರ್ತೀವಿ. ಸ್ನೇಹಿತರೆ, ನಾವು ಏನು ಅಂತ ನಮ್ಮ ಬಗ್ಗೆ ಅನ್ಕೋತೀವಿ ಅದೇ ನಾವು. ನಮ್ಮ ಎಲ್ಲ ವಿಚಾರಗಳ ಒಟ್ಟು ಸಾದೃಶ್ಯ ಸ್ವರೂಪವೇ ನಾವಾಗಿರ್ತೀವಿ. ಆದ್ದರಿಂದ ನಮ್ಮನ್ನು ನಾವು ಹೊರಗಿನ ಪ್ರಪಂಚಕ್ಕೆ ಹೇಗೆ ತೋರ್ಪಡಿಸಿಕೊಳ್ಳಬೇಕು, ಹೇಗೆ ನಮ್ಮ ನಿಲುವು ಇರಬೇಕು ಎನ್ನುವುದರ ಕುರಿತು ಆಚಾರ್ಯ ಚಾಣಕ್ಯ ಏನು ಹೇಳಿದ್ದಾರೆ ಅನ್ನೋದನ್ನು ಒಂದೊಂದಾಗಿ ನಿಮಗೆ 10 ಸೂತ್ರಗಳನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಮಾತು ಸ್ವಾಮಿ. ಮಾತಿನಲ್ಲಿ ಯಾವತ್ತೂ ತೂಕ ಇರಬೇಕು. ವಾಚಾಳಿತನಕ್ಕೆ ಯಾವತ್ತೂ ಬೆಲೆ ಇರೋದಿಲ್ಲ. ತಾತ್ಕಾಲಿಕವಾಗಿ ಅದು ಮಧುರ ಅನ್ನಿಸ್ಬಹುದು, ಆ ಕ್ಷಣದಲ್ಲಿ ನಮಗೆ ನಗುವನ್ನು ಹೊರಡಿಸ್ಬೋದು, ನಮಗೆ ಆ ಕ್ಷಣದಲ್ಲಿ ಹಗುರವಾದ ಭಾವನೆ ಅನ್ನಿಸ್ಬೋದು. ಆದರೆ ಆ ಮಾತಿನಿಂದ ಮಾತು ಆಡಿದ ವ್ಯಕ್ತಿಯ ಘನತೆ ಏನಿದೆ ಅದು ಕುಂದಿ ಹೋಗುತ್ತೆ. ಆದ್ದರಿಂದ ನಾವು ಮಾತನಾಡುವಾಗ ತುಂಬ ಆತ್ಮವಿಶ್ವಾಸದಿಂದ, ನಾವು ಆಡುವ ಮಾತಿನ ಬಗ್ಗೆ ನಮಗೆ ಖಚಿತತೆ ಇಟ್ಕೊಂಡು, ನಿರ್ದಿಷ್ಟತೆಯಿಂದ ಮತ್ತು ಹೇಳುವ ವಿಷಯವನ್ನು ನಮಗೆ ಖಚಿತಪಡಿಸಿಕೊಂಡು ತದನಂತರ ಯಾವುದೇ ವಿಷಯವನ್ನು ಹೇಳಬೇಕು. ಸುಮ್ಮನೆ ಯಾವತ್ತೂ ಮಾತಾಡಲಿಕ್ಕೆ ಹೋಗಬಾರ್ದು. 2ನೇ ಪಾಯಿಂಟು, ಮಾತನಾಡುವಾಗ ಎಲ್ಲೋ ನೋಡಿ ಮಾತನಾಡಬಾರದು. ಒಬ್ಬ ಗ್ರಾಹಕನ ಜೊತೆ ನಮ್ಮ ಮಾತುಕತೆ ನಡೀತಾರೆ. ಎಲ್ಲೋ ನೋಡ್ತಾ, ಕಾಲುಗಳನ್ನು ನೋಡ್ತಾ, ಶೂಸನ್ನು ನೋಡ್ತಾ, ಕೈಯಲ್ಲಿರುವಂಥ ಮೊಬೈಲ್ ನೋಡ್ತಾ ಎಂದೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ಎದುರಿಗಿನ ವ್ಯಕ್ತಿಗೆ ಖಚಿತತೆಯಿಂದ, ಆತ್ಮವಿಶ್ವಾಸದಿಂದ ನಮ್ಮ ಅಭಿಪ್ರಾಯ ಏನಿದೆಯೋ ಅದನ್ನು ಅವರಿಗೆ ಹೇಳಬೇಕು. ನೋಡ್ತಾ ಹೇಳಬೇಕು ಅಂದ ತಕ್ಷಣ ದಿಟ್ಟಿಸಿ ನೋಡಿ ಹೇಳೋದಲ್ಲ. ನಮ್ಮ ಗಮನ ನಿಮ್ಮ ಮೇಲಿದೆ, ನಿಮ್ಮನ್ನೇ ಕೇಂದ್ರೀಕರಿಸಿ ನಿಮ್ಮನ್ನು ಸೆಂಟರ್ ಮಾಡಿಕೊಂಡು ನಾವು ಮಾತಾಡ್ತಾ ಇದ್ದೀವಿ ಅನ್ನುವುದನ್ನು ಆ ಕಣ್ಣುಗಳ ಮೂಲಕ ನಾವು ಹೇಳಬೇಕು. ಏಕೆಂದರೆ ನಮ್ಮ ಮಾತುಗಳಿದಾವಲ್ಲ ನೋಡಿ, ನಾನು ಮಾತನಾಡುವಾಗ ನನ್ನ ಕೈಗಳು ಕೆಲಸ ಮಾಡ್ತಾ ಇರ್ತವೆ, ನನ್ನ ಕಣ್ಣು ಕೆಲಸ ಮಾಡ್ತಾ ಇರ್ತವೆ, ಇಡೀ ನನ್ನ ದೇಹದ ಚಲನವಲನ ನಡೀತಾ ಇರ್ತದೆ. ಇದು ನೋಡ್ತಾ ಇರುವಂಥ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ. ನಾನು ಕೈ ಕಟ್ಕೊಂಡು ಹಿಂಗೆ ಮಾತಾಡೋದಕ್ಕೂ, ನಾನು ನಿಮ್ಗೆ ಹೇಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ಗಮನಿಸಿ. ಎದುರಿಗಿರುವ ವ್ಯಕ್ತಿ ನಿಮ್ಮ ಹಾವಭಾವ, ನಿಮ್ಮ ಕಣ್ಣೋಟ, ನಿಮ್ಮ ಆತ್ಮವಿಶ್ವಾಸ ಎಲ್ಲವನ್ನು ನೋಡಿ ನೀವು ಹೇಗಿದ್ದೀರಿ ಅಂತ ಅಳಿತಾ ಇರಿ. ಎಲ್ಲಿ ಹೋದಾಗಲೂ ಕೂಡ ನಮ್ಮ ಸಂವಹನ ಏನಿದೆ ಅದರ ಮೂಲಕವೇ ನಮ್ಮ ವ್ಯವಹಾರಗಳನ್ನು ನಡೆಯುತ್ತೆ. ಒಂದೊಂದು ಸಲ ನಾವು ಫೋನ್ ಮಾಡ್ತೀವಿ ಫ್ರೆಂಡ್ಗೆ, ಏನಂತ ಫೋನ್ ಮಾಡ್ತೀವಿ, ನಾಳೆ ಸಂಜೆ ಹೊರಗಡೆ ಹೋಗೋದಿದೆ, ನೀನು ಸಿಗಲ್ಲ ಅಲ್ವಾ? ನಾವೇ ಆತನಿಗೆ ಸೂಚಿಸ್ತಾ ಇರೋದು, ಸಿಗಲ್ಲ ಅಂತ ಹೇಳುವಂಥ ಆತನಿಗೆ ಸೂಚಿಸಿದಾಗೆ, ನಾಳೆ ಸಂಜೆ ಹೊರಗಡೆ ಹೋಗ್ತಾ ಇದ್ದೀವಿ, ನೀನು ಬರ್ತಾ ಇದೀಯಾ ಅಂತ ಹೇಳೋದು ಹೇಗಿದೆ? ನಾಳೆ ಸಂಜೆ ನೀನು ಫ್ರೀ ಇರಲ್ಲ ಅಲ್ವಾ, ಯೂಶ್ವಲಿ ನೀನು ಯಾವಾಗಲೂ ಬ್ಯುಸಿ ಅಲ್ವಾ ಅಂತ ಕೇಳಿದರೆ ಆ ಮನುಷ್ಯ ಬ್ಯುಸಿ ಇಲ್ಲದೆ ಹೋದರೂ ಬ್ಯುಸಿ ಇದ್ದ ಹಾಗೆ ಕೃತ್ರಿಮವಾಗಿ ನಾಟಕವನ್ನು ಮಾಡ್ತಾನೆ. ಆತನಿಗೆ ನೀವು ಇಲ್ಲ ಅಂತ ಹೇಳಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ. ನೀವು ನಾನು ಬರ್ತಾ ಇದ್ದೀನಿ ಅನ್ನುವಂಥದ್ದನ್ನು ಖಚಿತಪಡಿಸಿದ್ರಿ. ಅದೇ ನೀವು ಬೆಳಿಗ್ಗೆ 9 ಗಂಟೆಗೆ ಬರಬಹುದಾ ಅಂದರೆ ಆತ ಬರಲಿಕ್ಕೆ ಅವಕಾಶ ಇದ್ದರೂ ಕೂಡ, ಖಾಲಿ ಇದ್ದರೂ ಕೂಡ ತನ್ನ ಮೌಲ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ 9ಕ್ಕೆ ಬೇಡ 9:15 ಬಾ ಅಂತಾನೆ. ಬೆಳಗ್ಗೆ ಎದ್ದದ್ದು ಲೇಟ್ ಆಗಿರುತ್ತೆ, ಸ್ನಾನ ಮಾಡೋ ತನಕ ತಯಾರಾಗ್ಲಿಕ್ಕೆ ಲೇಟ್ ಆಗ್ತದೆ, 10 ಗಂಟೆ ಮೇಲೆ ಬಾ ನೀನು ಅಂತಾನೆ. ಅದರ ಬದಲು ನಾನು 9 ಗಂಟೆಗೆ ನಿಮ್ಮ ಮನೆ ಹತ್ತಿರ ಇರ್ತೀನಿ, 15 ನಿಮಿಷ ಫ್ರೀ ಇಟ್ಕೊಂಡ್ಬಿಡು ಅಂತ ಹೇಳಿದಾಗ ಆತನಿಗೆ ನೀವು ಆರ್ಡರ್ ಮಾಡ್ತಾ ಇದ್ರಿ ಪರೋಕ್ಷವಾಗಿ. ಇದನ್ನು ನಾವು ಕಲೆಯಾಗಿ ರೂಢಿಸಿಕೊಳ್ಳಬೇಕು. ಮಾತು ಎನ್ನುವುದು ನಮ್ಮ ಬದುಕನ್ನು ಕಟ್ಟುವಂಥ ಭಾಳ ದೊಡ್ಡದಾದಂಥ ಸೇತುವೆ. ಅದು ಆ ಬಂಧವನ್ನು ನಾವು ಚೆನ್ನಾಗಿ ಕರಗತ ಮಾಡಿಕೊಳ್ಳಿಲ್ಲ ಅಂದರೆ
ಜೀವನದಲ್ಲಿ ಫೇಲ್ಯೂರ್ ಆಗಬೇಕಾಗತ್ತೆ, ವಿಫಲರಾಗಬೇಕಾಗತ್ತೆ, ವಿಷಣ್ಣರಾಗಬೇಕಾಗತ್ತೆ, ಸ್ಥಿತಿ ಒದಗಿ ಬರುತ್ತೆ. ಇನ್ನು ಮೂರನೇ ಪಾಯಿಂಟ್, ಎದುರಿಗಿರುವ ವ್ಯಕ್ತಿಯ ದೌರ್ಬಲ್ಯವನ್ನು ಯಾವತ್ತೂ ನಾವು ಅರ್ಥೈಸಿಕೊಳ್ಬೇಕು. ನಾವು ವ್ಯಕ್ತಿ ನಮ್ಗೆ ಏನು ತಿಳಿಯುತ್ತೆ ಮಾತಾಡ್ಕೋತ ಹೋಗೋದಲ್ಲ. ಆತ ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದಾನೆ ನೋಡಿ. ಒಬ್ಬ ವ್ಯಕ್ತಿ ಬರೀ ದುಡ್ಡು ಬಗ್ಗೆ ಮಾತಾಡ್ತಿರ್ತಾನೆ. ನೀವು ಅವನ ಜೊತೆ ಸೇರಿದಾಗ ನೋಡಿ ಸ್ವಾಮಿ ಅದು ಹಂಗಾಯಿತು, ವ್ಯಾಪಾರದಲ್ಲಿ ಕಳ್ಕೊಂಡ್ಬಿಟ್ಟೆ, ಇದು ಹಿಂಗಾಯಿತು ಅಂದರೆ ಆತ ಅಸ್ಥಿರತೆಯಿಂದ ನಲುಗುತ್ತಾ ಇದ್ದಾನೆ ಅಂತ ಅರ್ಥ. ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾ ಇದ್ದಾನೆ. ಆನ್ ಫೆನಾಮಿನಾ ಇಸ್ ಇನ್ಸೆಕ್ಯೂರಿಟಿ. ಇನ್ನೊಂದಿಷ್ಟು ವ್ಯಕ್ತಿಗಳಿರ್ತಾರೆ, ಅವರು ತಾವು ಮಾಡಿದ ಎಲ್ಲ ಕೆಲಸಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಯಾಕೆಂದರೆ ಅವ್ರಿಗೆಂದೂ ವರ್ಬಲ್ ಅಕ್ನಾಲೇಜ್ಮೆಂಟೇ ಸಿಕ್ಕಿರಲ್ಲ. ಅಂದರೆ ಅವರನ್ನು ಯಾರು ನೀನು ಚೆನ್ನಾಗಿ ಕೆಲಸ ಮಾಡಿದೀಯ ಅಂತ ಗುರುತಿಸಿರೋದೇ ಅಲ್ಲ. ಎದುರುಗಡೆ ಇರುವ ವ್ಯಕ್ತಿಯ ದೌರ್ಬಲ್ಯ ಏನು ಅಂತ ಅರ್ಥ ಮಾಡಿಕೊಂಡು ಅದಕ್ಕನುಗುಣವಾಗಿ ನಾವು ಮಾತನಾಡುವುದನ್ನು ರೂಢಿಸ್ಕೊಳ್ಳಿ. ಇದೆಂಗೆ ಗೊತ್ತಾಗತ್ತೆ? ಒಬ್ಬ ವ್ಯಕ್ತಿ ಆಗಂತುಕ ವ್ಯಕ್ತಿನ ಭೇಟಿಯಾಗಲಿ ಹೋಗ್ತೀವಿ, ಅಜ್ಞಾತ ವ್ಯಕ್ತಿ, ನಮ್ಮ ಪರಿಚಯ ಇಲ್ಲ, ಫಸ್ಟ್ ಟೈಮ್ ಮೀಟಿಂಗ್ ಮಾಡ್ತಾ ಇದ್ದೀವಿ, ಆತನ ಹತ್ರ ನಮ್ಮ ಕೆಲಸ ಆಗಬೇಕು. ಆತನ ಸೋಷಿಯಲ್ ಮೀಡಿಯಾ ಪೇಜ್ ನೋಡಿಬಿಟ್ರೆ ಈತ ಏನು ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ಬರುತ್ತೆ. ಈತನ ಫೇವ್ರೇಟ್ ಸಿನಿಮಾ ಆ್ಯಕ್ಟ್ರ್ ಯಾರು, ಯಾವ ಥರ ಸಿನಿಮಾ ನೋಡ್ತಾನೆ, ಈತನ ಮನಸ್ಥಿತಿ ಏನು, ಯಾರ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದಾನೆ, ಪಾರ್ಟಿಗಳಿಗೆ ಹೋಗ್ತಾನೋ ಹೋಗೋದಿಲ್ವೋ, ಬರೀ ದೇವ್ರ ಭಜನೆ ಮಾಡ್ಕೊಂಡಿರ್ತಾನೋ, ಎಲ್ಲವೂ ನಿಮಗೆ ಗೊತ್ತಾಗತ್ತೆ. ನಿಮ್ಮ ಕೆಲಸ ಆಗಬೇಕಂದ್ರೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಮಾತಿನ ಶೈಲಿಯನ್ನು ನೀವು ಕರಗತಗೊಳಿಸ್ಕೋಬೇಕು. ಒಬ್ಬ ವ್ಯಕ್ತಿ ದತ್ತಾತ್ರೇಯನ ದೊಡ್ಡ ಭಕ್ತ, ನಿಮ್ಮ ಕೆಲಸ ಅವನ ಹತ್ರ ಆಗಬೇಕು. ನೀವು ಹೋಗ್ತೀರಿ, ಹೋದ ಸಂದರ್ಭದಲ್ಲಿ ಭಸ್ಮವನ್ನು ತೆಗೆದುಕೊಂಡು ಹೋಗ್ತೀವಿ. ನೋಡಿ ಸ್ವಾಮಿ, ಇದು ನಾನು ಗಣಗಾಪುರಕ್ಕೆ ಹೋಗಿದ್ದೆ, ಅಲ್ಲಿ ಭಸ್ಮ ಇತ್ತು, ಭಸ್ಮ ತಂದು ತಗೊಳ್ಳಿ, ನಿಮ್ಮ ಕೆಲಸ ಆಗೇ ಹೋಯ್ತು ಸ್ವಾಮಿ, ಮಾತಾಡಂಗೆ ಅಲ್ಲ ನೀವು, ಗಣಗಾಪುರದ ಮಹಿಮೆಯನ್ನು ಹೇಳಿದ್ರಂತೂ ಕಲಾಸ್ತೀನಿ. ಅಂದರೆ ಇದು ಚಾಲುಗಿರಿ ಅಂತ ಹೇಳ್ತಾ ಇಲ್ಲ ನಾನು. ಚಾಲುಗಿರಿ ಮಾಡಬೇಕಾದ ಅಗತ್ಯ ಇಲ್ಲ. ಎದುರಿಗಿರೋ ವ್ಯಕ್ತಿಯ ಜೊತೆ ನಾವು ಆತನ ಎದೆಯೊಳಗೆ ಇಳಿಯಬೇಕು ಅಂದರೆ, ಆತನ ಮನಸ್ಸನ್ನು ಗೆಲ್ಲಬೇಕು ಅಂದರೆ, ಆ ಮನುಷ್ಯನ ಆಂತರ್ಯದಲ್ಲಿ ಸಬ್ ಕಾನ್ಷಿಯಸ್ಲಿ ವಾಟ್ ಹಿ ನೀಡ್ಸ್, ಆತನಿಗೆ ಏನು ಬೇಕಾಗಿದೆ ಅನ್ನೋದನ್ನು ಅರ್ಥೈಸಿಕೊಂಡಾಗ ನಾವು ನಮ್ಮ ಕೆಲಸವನ್ನು ಸುಲಭವಾಗಿ ಮಾಡಿಕೊಳ್ಳಬಹುದು. ಎಂದೂ ಕೂಡ ಹಾಗಂತ ನಾವು ಆರ್ಟಿಫಿಷಿಯಲ್ ಆಗಬೇಕಾಗಿಲ್ಲ. ಯಾವುದೊಬ್ಬ ತುಂಬ ಸ್ಟೈಲಿಶ್ ಆಗಿರೋದನ್ನು ತುಂಬ ಇಷ್ಟಪಡ್ತಾನೆ ಅಂತ ತಿಳ್ಕೊಳ್ಳಿ. ನಾವು ದ್ರಾಬೆ ಥರ ಇದ್ದೀವಿ. ಯಾವ ಸ್ಟೈಲಿಶ್ ಆಗಿರೋದನ್ನು ಭಾಳ ಇಷ್ಟಪಡ್ತೇನೆ, ವೆಲ್ ಡ್ರೆಸ್ಡ್ ಪರ್ಸನ್ನು, ಯಾವಾಗಲೂ ಪರ್ಫ್ಯೂಮ್ ಹಾಕಿರ್ತಾನೆ ಅಂತ ನಾವು ಇದಕ್ಕಿದ್ದಾಗೆ ಬಟ್ಟೆನ ಇಸ್ತ್ರಿ ಹಾಕ್ಕೊಂಡು, ಕೆಟ್ಟದೊಂದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು, ಯಾವುದೋ ಹಳೆಯ ಹತ್ತರ ಹಚ್ಕೊಂಡು ಅವನ್ನ ಬಿಟ್ಟರೆ ನಮ್ಮ ಬಣ್ಣ ಏನು ಅಂತ ಅವ್ನು ತುಂಬ ಚೆನ್ನಾಗಿರ್ತಾನೆ. ನಾವು ಬೇರೆಯವ್ರಿಗೋಸ್ಕರ ಬದಲಾಗಬೇಕಾದ ಅಗತ್ಯ ಇಲ್ಲ. ನೀವು ವ್ಯಕ್ತಿಗೆ ತುಂಬ ಶಿಸ್ತಾಗಿರುವಂಥ ವ್ಯಕ್ತಿಯಾಗಿದ್ದರೆ ಸರಳವಾಗಿ ನೀವು ಹೇಗಿದ್ದರೂ ಅದನ್ನ ಶಿಸ್ತನ್ನು ರೂಢಿಸಿಕೊಂಡು ಹೋಗಿ ಭೇಟಿಯಾದಾಗ ಅದಕ್ಕೆ ಒಂದು ಬೆಲೆ ಬರುತ್ತೆ. ಹಾಗಂತ ನೀವು ಇನ್ನೊಬ್ಬ ವ್ಯಕ್ತಿಗಾಗಿ ನೀವು ಬದಲಾಗಬೇಕಾಗಿಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಭಾಳ ದೈವಿಕಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಹಣೆಗೆ ಪಟ್ಟಿ ಹಚ್ಕೊಂಡು ಹೋಗಿ ನಿಲ್ಲಿಕ್ಕಾಗೋದಿಲ್ಲ, ಅಥವಾ ನಾಮ ಹಚ್ಕೊಂಡು ಹೋಗಿ ಅವನವರಿಗೆ ಕೂಡಬೇಕಾಗಿಲ್ಲ, ಅವನಿಗೆ ಜನವಾರ ಕಾಣೋ ಹಂಗೆ ಹೋಗಿ ವ್ಯವಹಾರ ಮಾಡಬೇಕಾಗಿಲ್ಲ. ಎಲ್ಲ ಏನೂ ಬೇಕಾಗಿಲ್ಲ. ನಾವು ಏನಿದೆಯೋ ಅದನ್ನೇ ಅವರು ನೋಡಬೇಕು. ಆದರೆ ನಮ್ಮ ತನವನ್ನು ಬಿಟ್ಟು ಕೊಡಲಾರದೆ, ಆತನ ಮನಸ್ಸಿಗೆ ಹರ್ಟ್ ಆಗಲಾರದ ಹಾಗೆ ಇಬ್ಬರ ಮಧ್ಯೆ ಒಂದು ಒಮ್ಮತ ಬರುವ ರೀತಿಯಲ್ಲಿ ಅವರ ಸಮನ್ವಯ ಆಗಬೇಕು, ಮಾತುಕತೆ ನಡೆಯಬೇಕು. ಇಟ್ ಈಸ್ ಆರ್ಟ್ ಆಫ್ ನೆಗೋಷಿಯೇಷನ್ ಅಂತ ಕರೀತಾರೆ. ಆಚಾರ್ಯ ಚಾಣಕ್ಯ ತುಂಬ ಚೆನ್ನಾಗಿ ಹೇಳ್ತಾನೆ, ಯಾವ ವ್ಯಕ್ತಿಗೆ ತಾನು ಹೇಗೆ ಇದ್ದೇನೋ ಹಾಗೇ ಸ್ವೀಕರಿಸುವಂಥ ಆತ್ಮವಿಶ್ವಾಸ ಇಲ್ಲದೆ ಹೋದರೆ ಆತ ಎಂದೂ ಯಶಸ್ವಿ ಆಗಲ್ಲ. ಎಂಥ ಮಾತ್ರ ಇದು, 1000 ವರ್ಷಗಳ ಹಿಂದೆ ಆಚಾರ್ಯ ಚಾಣಕ್ಯರು ಹೇಳಿರುವಂಥ ಮಾತು. ಇನ್ನು ಭಾಳ ಮುಖ್ಯವಾದದ್ದು ಇದು ಯಾರಿಗೂ ಅರ್ಥನೇ ಆಗಿಲ್ಲ. ಮೌನವನ್ನು ಧರಿಸಿ. ಏನು ಹಂಗಂದರೆ, ನಮಗೆ ಎಲ್ಲದಕ್ಕೂ ಪ್ರತಿಕ್ರಿಯಿಸುವಂಥ ಒಂದು ಕೆಟ್ಟ ಜಾಡ್ಯ ಇದೆ. ಇಟ್ ಈಸ್ ಅ ಬಿಗ್ ಡಿಸೀಸ್. ವಿ ಸ್ಪೀಕ್ ಮೋರ್, ವಿ ಸ್ಪೀಕ್ ಅನ್ನೆಸರ್ಲಿ, ವಿ ಆಲ್ವೇಸ್ ಸ್ಪೀಕ್. ಬೇಕಾಗಿದ್ದಕ್ಕೂ ಬೇಡದಕ್ಕೂ ಎಲ್ಲದಕ್ಕೂ ನಾವು ಮಾತಾಡ್ತೀವಿ. ಒಂದು 4 ಜನರ ಮಾತುಕತೆ ನಡೀತಾ ಇರ್ತೀವಿ. ಆಕೆನೂ ಮಾತಾಡ್ತಾಳೆ, ಈಕೆನೂ ಮಾತಾಡ್ತಾಳೆ, ನನ್ನ ಮಾತನ್ನು ಕೇಳಿಸ್ಕೊಳ್ಳಿ ಅಂತ ಈಕೆ ಮಾತನ್ನು ಕೇಳಿಸ್ಕೊಳ್ಳಿ ಅಂತ ಆತನ ಮಾತಾಡ್ಸ್ಕೊಳ್ಳಿ ನಾನು, ಎಲ್ಲರೂ ಏಕಕಾಲಕ್ಕೆ ಮಾತಾಡ್ತಾರೆ. ಸುಮ್ಮನೆ ಕೂಡೋರು ಯಾರು? ಸುಮ್ಮನೆ ಕೂತ ವ್ಯಕ್ತಿ ತುಂಬ ಬುದ್ಧಿವಂತನಾಗಿರ್ತಾನೆ. ಆತನಿಗೆ ಇಲ್ಲಿ ಮಾತಿನ ಅಗತ್ಯ ಇಲ್ಲ ಅಂತ ತುಂಬ ಚೆನ್ನಾಗಿರುತ್ತೆ. ನಮ್ಗೆ ತಕ್ಷಣ ರಿಯಾಕ್ಟ್ ಮಾಡಬೇಕು ಅನ್ಸುತ್ತೆ, ತಕ್ಷಣ ಪ್ರತಿಕ್ರಿಯೆ ಕೊಟ್ಬಿಡ್ಬೇಕು ಅನ್ಸುತ್ತೆ. ಬೇಡ, ಸುಮ್ಮನೆ ಇರೋಣ, ಒಂದು 10 ಸೆಕೆಂಡ್ ಸುಮ್ಮನೆ ಇರೋಣ ಅಂತ ಸುಮ್ಮನಿದ್ಬಿಟ್ರೆ ಇಡೀ ವಾತಾವರಣ ಬದಲಾಗುವಂಥ ಸಾಧ್ಯತೆ ಇದೆ. ಆದರೆ ನಾವು ಆ ಕ್ಷಣದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿ ಆ ಸಂದರ್ಭದಲ್ಲಿ ನಮ್ಮ ಬೆಲೆಯನ್ನು, ನಮ್ಮ ಮೌಲ್ಯವನ್ನು ಕಡಿಮೆ ಮಾಡ್ಕೊಂಡ್ಬಿಡ್ತೀವಿ. ಏಕೆ ನಮ್ಮ ಆಡುವ ಮಾತಿನಿಂದ ಎದುರಿಗಿರೋರಿಗೆ ಭಾಳ ದೊಡ್ಡ ಮಟ್ಟದ ಘಾಸಿ ಆಗುವಂಥ, ದೊಡ್ಡ ನೋವನ್ನು ಉಂಟು ಮಾಡುವಂಥ, ವೇದನೆ ಉಂಟು ಮಾಡುವಂಥ ಸಾಧ್ಯತೆಗಳು ಭಾಳಷ್ಟು ಸಲ ಇರ್ತವೆ. ಆದ್ದರಿಂದ ಎಲ್ಲಿ ಮಾತಿನ ಅಗತ್ಯತೆ ಇಲ್ಲವೋ ಸುಮ್ಮನೆ ಇರುವ ಮೂಲಕ ಬೇಕಾದಷ್ಟು ಕೆಲಸಗಳಾಗ್ತಾವೆ ಪ್ರಪಂಚದಲ್ಲಿ. ಮಾತಾಡಿ ದೇಶವೇ ಹೊರಟೋಗಿದ್ದಾವೆ, ಯುದ್ಧಕ್ಕೆ ಯುದ್ಧ ಆಗಿಬಿಟ್ಟಿದ್ದಾವೆ. ಒಂದೇ ಉದಾಹರಣೆ, ಎದುರಿಗಿರುವಂಥ ಟ್ರಂಪ್, ಆ ಕಡೆ ಬೆಂಜಮಿನ್ ನೆತನ್ಯಾಹು ಒಂದೇ ಒಂದು ಮಾತಾಡೋದಿಲ್ಲ, ಎಲ್ಲವನ್ನೂ ಕ್ರಿಯೆಯಲ್ಲಿ ಮಾಡಿ ತೋರಿಸ್ತಾರೆ.
ಈ ಕಡೆ ಡೊನಾಲ್ಡ್ ಟ್ರಂಪ್ ಇದ್ದಾರೆ. ಬೆಳಗ್ಗೆ ಎದ್ರೆ ಸಂಜೆವರೆಗೂ ಮಾತಾಡ್ತಾ ಇರ್ತಾರೆ. ಯಾರಿಗೆ ಹೆಚ್ಚು ಬೆಲೆ ಅಂತ ನೀವೇ ಆಲೋಚನೆ ಮಾಡಿ. ಸ್ಥಾನ ದೊಡ್ಡದಿರ್ಬೋದು, ಆದರೆ ಮಾತನಾಡುವ ಮೂಲಕ ನೀವು ನಿಮ್ಮ ಸ್ಥಾನದ ಘನತೆಯನ್ನು ಕಡಿಮೆ ಮಾಡಿಕೊಂಡಿದ್ದೀರಿ. ಆತ ಮಾತನಾಡಲಾರದ ಮೂಲಕ ತನ್ನೊಳಗೆ ಇರುವಂಥ ತಂತ್ರಗಾರಿಕೆ ಏನು ಅನ್ನೋದನ್ನು ಬೆಂಜಮಿನ್ ನೆತನ್ಯಾಹು ಬಿಟ್ಕೊಡ್ತಾ ಇಲ್ಲ. ಮುಂದೆ ಏನು ಮಾಡ್ತೀನಿ ಅಂತ ಆತ ಹೇಳೋದಿಲ್ಲ. ಮಾಡಿ ಆದ ಮೇಲೆ ಗೊತ್ತಾಗತ್ತೆ ಈತ ಇನ್ನು ಮಾಡಿದ್ದಾನೆ. ಈತ ಮಾಡ್ತೀನಿ ಅಂತ ಹೇಳ್ತಾರೆ ಡೊನಾಲ್ಡ್ ಟ್ರಂಪು, ಯಾವುದನ್ನು ಮಾಡೋದಿಲ್ಲ ಅಂತ ಜನ ಮುಂಚೆ ತೀರ್ಮಾನ ಮಾಡಿರ್ತಾರೆ. ಏಕೆಂದರೆ ಎದುರಿಗಿರುವ ವ್ಯಕ್ತಿ ನಮಗಿಂತ ಬುದ್ಧಿವಂತನಿರ್ತಾನೆ. ನಮ್ಮ ಮೂರ್ಖತನ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಯಾವಾಗ ನಾವು ಮಾತನಾಡ್ತೀವಲ್ಲ ಆವಾಗ ನಮ್ಮ ಮೂರ್ಖತನ, ನಮ್ಮ ಫೂಲಿಶ್ನೆಸ್ ಗೊತ್ತಾಗುತ್ತೆ. ಯಾವಾಗ ನಾವು ಮಾತಾಡ್ತೀವಲ್ಲ ಆವಾಗ ನಮ್ಮ ಬಂಡವಾಳ ಹೊರಗಡೆ ಬರುತ್ತೆ. ಯಾವಾಗ ನಾವು ಮಾತಾಡ್ತೀವಲ್ಲ ಆವಾಗ ನಮ್ಮ ಅಪ್ರಬುದ್ಧತೆ, ಇಮ್ಮೆಚೂರಿಟಿ ಹೊರಗೆ ಬರುತ್ತೆ. ಹೌದಲ್ವೋ? ಯೋಚನೆ ಮಾಡಿ ನೋಡಿ. ಹಾಗಂತ ಎಲ್ಲ ಕಡೆ ಸುಮ್ಮನಿರಬಾರ್ದು. ಇದಕ್ಕೆ ವಿವೇಚನೆ ಅಂತಾರೆ. ವಿವೇಚನೆ ಅಂದರೆ ಯಾವ ಸಂದರ್ಭದಲ್ಲಿ ಏನನ್ನು ಮಾಡಬೇಕು. ಇದು ಯಾವಾಗ ಗೊತ್ತಾಗತ್ತೆ? ಯಾವಾಗ ನಾವು ಯಾವಾಗಲೂ ಅಬ್ಸರ್ವೇಷನ್ನಲ್ಲಿರ್ತೀವೋ, ಯಾವಾಗ ನಾನು ಹೇಳಿದ್ನಲ್ಲ ಮೇಲೆ 6 ಸೂತ್ರಗಳನ್ನ ಹೇಳಿದ್ನಲ್ಲ, ಅದನ್ನು ಯಾವಾಗ ನಾವು ರೂಢಿಸ್ಕೋತೀವೋ ಆವಾಗ ನಮಗೆ ಅರ್ಥ ಆಗತ್ತೆ, ಓಹೋಹೋಹೋ ಈಗ ಅನಗತ್ಯವಾಗಿ ಮಾತಾಡಬಾರ್ದಾಗಿತ್ತು, ತಪ್ಪು, ನಾನು ಮಾತಾಡಿ ಸಿಗಾಕೊಂಡ್ಬಿಟ್ಟೆ, ನನ್ನ ಮಾತಿನ ಅಗತ್ಯತೆ ಇಲ್ಲ. ಅಂದರೆ ನೀವು ಈ ವಿಡಿಯೋವನ್ನು ನಿಮ್ಮ ಜೊತೆಗಿರುವಂಥ ಬಂಧು ಅಂತ ತಿಳ್ಕೊಂಡು ಇಟ್ಕೋಬೇಕು. ನಿಮ್ಮ ಎಲ್ಲ ಸ್ನೇಹಿತರಿಗೆ, ನಿಮ್ಮ ಎಲ್ಲ ಬಂಧುಗಳಿಗೆ, ನೀವು ಯಾರನ್ನ ಇಷ್ಟಪಡ್ತೀರೋ ಅವ್ರಿಗೆಲ್ಲ ಈ ವಿಡಿಯೋ ಕಳಿಸಿ. ಅವ್ರು ಒಂದು ಮಾತನ್ನು ಹೇಳಿ, ಏನಂದರೆ ಇದನ್ನು ಒಂದ್ಸಲ ಕೇಳಿ ಬಿಟ್ಬಿಡೋದಿಲ್ಲ. ಇದು ಹೆಂಗೆ ಅಂದರೆ ಬ್ಯಾಟ್ರಿ ಇದ್ದಂಗೆ ಇದು ರೀಚಾರ್ಜ್ ಮಾಡ್ತಾ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ ಇದು. ಗಾಡಿ ಓಡಿಸ್ಕೊಂಬಂದು ಮನೆಗೆ ಬಂದ ಮೇಲೆ ಮತ್ತೆ ಚಾರ್ಜಿಂಗ್ ಹಾಕಲೇಬೇಕು. ಹುಲ್ಲು ಮೇಯ್ಕೊಂಬಂದಂಥ ದನನ ತಗೊಂಡು ಹೋಗಿ ಹೆಂಗೆ ಕಟ್ತೀವೋ ಒಳಗಡೆ, ಹಾಗೆ ನಾವು ಪ್ರತಿ ದಿವಸ ಪ್ರತಿ ಸಂಜೆ ರಾತ್ರಿ ಸುಮ್ಮನೆ ಒಂದ್ಸಲ ನಾನು ಕೂಡ ನೋಡ್ಕೋತೀನಿ. ಹೇಳುವ ನಾನು ಕೂಡ ರೀಚಾರ್ಜ್ ಆಗ್ಲಿಕ್ಕೋಸ್ಕರ ಪದೇ ಪದೇ ಇಂಥ ಅಂಶಗಳನ್ನು ನೋಡ್ಕೋತಾ ಇರ್ತೀನಿ. ಬೆಳಗ್ಗೆ ಎದ್ರೆ ಇದೇ ಕೆಲಸ ಮಾಡುವ ನಾನೇ ನೋಡ್ತೀನಿ ಅಂದಮೇಲೆ ನಿಮಗೆ ಇಂಥ ಸಂಕೀರ್ಣ ಜಗತ್ತಿದು ಎಷ್ಟು ಸಾಧ್ಯವೋ ಅಷ್ಟು ನಮ್ಮನ್ನು ಎನ್ಕ್ಯಾಶ್ ಮಾಡ್ಲಿಕ್ಕೆ ಜಗತ್ತು ಕಾಯ್ತಾ ಇರ್ತದೆ. ನೇರವಾಗಿರೋ ಮರವನ್ನು ಮೊದಲು ಕತ್ತರಿಸಲಾಗತ್ತೆ ಅಂತ ಚಾಣಕ್ಯ ಹೇಳ್ತಾರೆ. ಯಾರು ತುಂಬ ಸಜ್ಜನ, ಯಾರು ತುಂಬ ನೇರವಾಗಿ ಮಾತಾಡ್ತಾನೋ, ಯಾತ ತುಂಬ ವಿಧೇಯನಾಗಿದ್ದಾನೋ, ಯಾತ ತುಂಬ ಸಂಪನ್ನನೋ, ಆತನಿಗೆ ಅತಿ ಹೆಚ್ಚು ಪೆಟ್ಟು ಕೊಡ್ಲಿಕ್ಕೆ ಸಮಾಜ ಕಾಯ್ತಿರುತ್ತೆ. ಯಾಕಂದ್ರೆ ಆತ ಸುಲಭವಾಗಿ ದಕ್ಕುವಂಥವೇ, ಆತ ಎದುರಿಸಲಾರ, ಆತನ ಮುಗಿಸ್ಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ದುರುಳರಾಗಿರಿ, ದುಷ್ಟರಾಗಿರಿ, ಚಾಲುಗಿರಿ ಮಾಡಿರಿ ಅಂತಲ್ಲ. ಬುದ್ಧಿವಂತಿಕೆಯಿಂದ ಜೀವನ ಮಾಡೋದನ್ನು ಕಲಿಯೋದ್ರಲ್ಲಿ ಏನು ತಪ್ಪಿದೆ ನಂಗೆ ಹೇಳಿ. ಇನ್ನು ಮುಂದಿನ ಎಲ್ಲಿ ಮಾತನಾಡಬೇಕು, ಹೇಗೆ ಮಾತನಾಡಬೇಕು. ನಾವು ಎಲ್ಲ ಕಡೆ ಮಾತಾಡೋ ಅಗತ್ಯರಲಿ. ಯಾರೋ ಒಂದು ವಿದ್ವತ್ ಪರಿಷತ್ ಕೂತಿದೆ, ದೊಡ್ಡ ದೊಡ್ಡ ಪಂಡಿತರು ವಿಷಯ ಮಂಡನೆ ಮಾಡ್ತಾರೆ. ನಾವು ಹೋಗಿ ಎದುರುಗಡೆ ಕೂತು ನನಗೇನು ಕೆಲಸ ಸ್ವಾಮಿಯಲ್ಲಿ ಕೇಳಿಸ್ಕೊಳ್ಳೋದಷ್ಟೇ ನನ್ನ ಕೆಲಸ. ಒಬ್ಬ ಡಾಕ್ಟ್ರ್ ಹತ್ರ ಹೋಗ್ತೀವಿ, ಎದುರುಗಡೆ ಪೇಷಂಟ್ ಕೂತಿದ್ದಾರೆ, ಪೇಷಂಟ್ ನಮ್ಮ ಕಡೆ ಅವರೇ. ಪೇಷಂಟು ತನ್ನ ಕಾಯಿಲೆ ಎಲ್ಲ ಗುಣಧರ್ಮಗಳನ್ನ ಹೇಳ್ತಾ ಇದ್ದಾರೆ. ತನಗೆ ಹೆಂಗಾಗತ್ತೆ, ಟಾಯ್ಲೆಟ್ ಬರುತ್ತೋ ಇಲ್ಲೋ, ರಾತ್ರಿ ನಿದ್ದೆ ಎಲ್ಲ ಹೇಳ್ತಾ ಇದ್ದಾರೆ. ಡಾಕ್ಟ್ರಲ್ಲಿ ಅವ್ನಿಗೇನು ಬೇಕೋ ಅಡ್ವೈಸ್ ಹೇಳ್ತಾರೆ. ಮಧ್ಯ ನಮ್ಮ ಪೇಷಂಟ್ಗಿಂತ ಜಾಸ್ತಿ ನಾವು ಮಾತಾಡಿರ್ತೀವಿ. ಈ ಮಾತಿನ ಅಗತ್ಯ ಇತ್ತಾ? ಮಾತಿನ ಅಗತ್ಯ ಇರಲಿಲ್ಲ, ಆದ್ರೆ ಮಾತಾಡಿ. ಸ್ಕೂಲ್ಗೆ ಹೋಗಿರ್ತೀವಿ, ಕ್ಲಾಸ್ ತಗೋತಾ ಇರ್ತಾರೆ, ಅಥವಾ ಕ್ಲಾಸ್ ಟೀಚರ್ ಕರೆದಿರ್ತಾರೆ, ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇರ್ತದೆ. ಅನಗತ್ಯವಾಗಿ ನಮ್ಮ ಮನೆ ಎಲ್ಲ ವಿಚಾರಗಳನ್ನು ಟೀಚರ್ ಎದುರು ಹೇಳ್ತೀವಿ. ಹೇಳುವ ಅಗತ್ಯ ಇತ್ತಾ? ಇಲ್ಲ. ನಮ್ಮ ಮಗ ತಿಂಡಿ ತಿಂತಾ ಇಲ್ಲ ಅಂತ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ ಎಷ್ಟೋ ಜನ ಪೇರೆಂಟ್ಸ್ ಹೇಳ್ತಾರೆ. ಅಲ್ರಿ, ನಿಮ್ಮ ಮಗು ನಿಮ್ಮ ಮನೆಯಲ್ಲಿ ತಿಂಡಿ ತಿನ್ನದೆ ಹೋದರೆ ಆ ಟೀಚರ್ ಏನು ಮಾಡೋಕ್ಕೆ ಸಾಧ್ಯ ಹೇಳಿ? ನೀವು ನೋಡೋಣ. ಆಕೆ ಗದರಿದ್ರೆ ತಿಂಡಿ ತಿಂತಾರೆ ಅಂತ ನೀವು ಭಾವಿಸಿದರೆ ಅದಕ್ಕಿಂತ ಪ್ರಮಾದ ಇನ್ನೇನು ಇರ್ಲಿಕ್ಕೆ ಸಾಧ್ಯ. ಅದಾದಮೇಲೆ ನಮ್ಮ ಭಾಳ ದೊಡ್ಡ ಸಮಸ್ಯೆ ಅಂದರೆ ನಮ್ಮ ಒಳ್ಳೆಯತನ. ನಾವು ಯಾರಿಗೂ ಕೆಟ್ಟವರಾಗ್ಲಿಕ್ತಾ ಇರಲ್ಲ. ಒಳ್ಳೆಯವರಾದರೆ ಕೊನೆಗೆ ಸಿಗೋದೇನು ಗೊತ್ತಾ? ನಮ್ಮ ಸಮಾಧಿಯ ಮೇಲೆ ಒಂದು ಬರವಣಿಗೆ ಇರುತ್ತೆ. ಏನಂತಂದರೆ, ರವೀಂದ್ರ ಜೋಶಿ ಅನ್ನೋನಿದ್ದನು, ಅವನು ತುಂಬ ಒಳ್ಳೆಯವನಿದ್ದ. ಅಷ್ಟು ಬಿಟ್ಟರೆ ಬೇರೆ ಏನೂ ದಕ್ಕೋದಿಲ್ಲ. ಒಂದು ಒಳ್ಳೆ ಊದಿನ ಕಡ್ಡಿ ಹಚ್ಚಿ ಹಾರ ಹಾಕಿ, ನಾವು ಅಷ್ಟು ಒಂದು ಹಾರಕ್ಕಾಗಿ, ಒಂದು ಊದಿನ ಕಡ್ಡಿಗಾಗಿ ಒಳ್ಳೆಯವನು ಅನ್ಸ್ಕೊಳ್ಳೋಕ್ಕೆ ನಮ್ಮ ಇಡೀ ಜೀವನವನ್ನು ಬೇರೆಯವರಿಗಾಗಿ ತೇಯಬೇಕಾ? ಯಾರೋ ನಾಳೆ ಸಂಜೆ ಸಿಗೋಣ ರೀ ಅಂತಾರೆ, ನಮಗೆ ಬೇರೆ ಕೆಲಸ ಇರುತ್ತೆ, ಅವ್ನು ಬೇಜಾರು ಮಾಡ್ಕೋತಾನೆ ಅಂತ ಆಯಿತು ಸಿಗೋಣ ಅಂತೀವಿ. ಇನ್ಯಾರೋ ನಾಡಿ ದೂರ ಹೋಗೋಣ ರೀ, ಎಲ್ಲರೂ ಸೇರಿ ಪಿಕ್ನಿಕ್ ಹೋಗಬೇಕು, ನಮ್ಮ ಫ್ಯಾಮಿಲಿ ಎಲ್ಲ ಬರೋಕ್ಕೆ ರೆಡಿ ಆಗಿದ್ದಾರೆ, ನೀವು ನಿಮ್ಮ ಫ್ಯಾಮಿಲಿ ಕರ್ಕೊಂಬನ್ನಿ. ಅಯ್ಯೋ ಕರೆದು ಬಿಟ್ಟಿದ್ದಾನಲ್ಲ, ಹೋಗಲೇಬೇಕು. ಇನ್ಯಾರೋ ಮದುವೆಗೆ ಸುಮ್ಮನೆ ಇನ್ವಿಟೇಷನ್ ಕೊಡ್ತಾರೆ, ನಿಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಯ್ಯೋ ಕರೆದು ಬಿಟ್ಟಿದ್ದಾನೆ. ಇಲ್ಲ ಅನ್ನುವುದನ್ನು ನಾವು ಕಲಿತೇ ಇಲ್ಲ. ಇಲ್ಲ ಎನ್ನುವುದನ್ನು ಕಲಿತರೆ ಜೀವನದಲ್ಲಿ 90% ಯಶಸ್ಸನ್ನು ಗಳಿಸಿದಂತೆ ಅಂತ ಆಚಾರ್ಯ ಚಾಣಕ್ಯ ಹೇಳ್ತಾರೆ. ನಿನಗೆ ಯಾವಾಗ ಇಲ್ಲ ಅನ್ನುವುದನ್ನು ಕಲಿತೀಯೋ ಆವಾಗ ಜಗತ್ತು ನಿನಗೆ ಗೌರವವನ್ನು ಕೊಡ್ಲಿಕ್ಕೆ ಶುರು ಮಾಡ್ತದೆ. ಏಕೆಂದರೆ ನೀನು ಅವೈಲೇಬಲ್ ಇಲ್ಲ. ಯು ಆರ್ ನಾಟ್ ಅವೈಲೇಬಲ್ ಟು ಓಪನ್ ಸೊಸೈಟಿ, ಯು ಆರ್ ನಾಟ್ ಅವೈಲೇಬಲ್ ಟು ಎವ್ರಿ ಒನ್. 5 ಸ್ಟಾರ್ ಹೋಟೆಲ್ನ ನೇರವಾಗಿ ಹೋಗು, ಒಂದು ಟೇಬಲ್ ಮೇಲೆ ಕೂತ್ಕೊಳ್ಳಿ, ಕೊಡ್ತಾರ ನೋಡೋಣ, ಅಪಾಯಿಂಟ್ಮೆಂಟ್ ಇದೆಯಾ ಸ್ವಾಮಿ, ರಿಸರ್ವ್ ಮಾಡಿದ್ದಾರೆ ಟೇಬಲ್ ಅಂತ ಕೇಳ್ತಾರೆ. ಯಾಕೆ? ಆ ಟೇಬಲ್ಗೆ ಬೆಲೆ ಇದೆ. ನೀವು ರಿಸರ್ವ್ ಮಾಡಿದರೆ ಮಾತ್ರ ಕುರ್ಚಿ ಮೇಲೆ ಹೋಗಿ ಕೂಡ್ಲಿಕ್ಕೆ ಸಾಧ್ಯ. ನಿಮಗೆ ಹಾಗಿಲ್ಲ. 5 ಸ್ಟಾರ್ ಹೋಟೆಲ್ ಟೇಬಲಿಗೆ ಬೆಲೆ ಇದೆ. ನೀವು ಇಂಥ ದೊಡ್ಡ ಧೀಮಂತ ವ್ಯಕ್ತಿತ್ವ
ಕರೆದ ತಕ್ಷಣ ಬರ್ತೀರಿ ಅನ್ನುವಂಥ ಕಾರಣಕ್ಕೋಸ್ಕರ ನಿಮ್ಮನ್ನು ಯಾರು ಕ್ಯಾರೆ ಅನ್ನೋದೆಲ್ಲ ಕರೆದಲ್ಲೆಲ್ಲ ಬರ್ತಾನೆ ಅಂತ ಬೇಕಂದ ಕರೀತಾರೆ. ಅಗತ್ಯ ಇದ್ದಾಗ ಇಲ್ಲದೆ ಇದ್ದಾಗ ಕರೀತಾರೆ. ಅಗತ್ಯ ಇದ್ದಾಗ ಇಲ್ಲದೆ ಇದ್ದಾಗ ನಿಮ್ಮ ಸಹಾಯ ಪಡಿತಾರೆ. ಅಗತ್ಯ ಇದ್ದಾಗ ಇಲ್ಲದೆ ಇದ್ದಾಗ ನಿಮ್ಮಿಂದ ದುಡಿಸ್ತಾರೆ. ಅಗತ್ಯ ಇದ್ದಾಗ ಇಲ್ಲದೆ ಇದ್ದಾಗ ನಿಮ್ಮನ್ನು ಕುದುರೆ ಕತ್ತೆ ಮಾಡ್ಕೊಂಡು ನಿಮ್ಮ ಮೇಲೆ ಸವಾರಿ ಮಾಡ್ತಾರೆ. ನೀವು ಒಳ್ಳೆಯವರಾಗ್ಲಿಕ್ಕೋಸ್ಕರ ಕತ್ತೆಯೂ ಆಗ್ತೀರಿ, ಕುದುರೆಯೂ ಆಗ್ತೀರಿ, ಸವಾರಿಗೂ ಹೋಗ್ತೀರಿ, ಕರದಲ್ಲಿಯೂ ಸುತ್ತೀರಿ, ಇಲ್ಲದ ದುಡ್ಡನ್ನು ತೆಗೆದು ಕೊಡ್ತೀರಿ. ದುಡ್ಡು ಕೇಳ್ಬಿಡ್ತಾನೆ, ದುಡ್ಡೇ ಇಲ್ಲ ಮನೇಲಿ, ಹೆಂಡ್ತಿ ಒಡವೆಯನ್ನು ಒತ್ತೆ ಇಟ್ಟು ಗೆಳೆಯನ ಕೊಟ್ಟು. ನನಗೊಂದು 1000 ಜನ ಈ ಉದಾಹರಣೆ ಹೇಳಿದಾರೆ. ಸರ್ ನನ್ನ ಕಡೆ ದುಡ್ಡೇ ಇರಲಿಲ್ಲ, ಇನ್ನೇನು ಅಂತ ಕೇಳ್ತಾ ಇರಲಿಲ್ಲ, ಬೇಜಾರು ಮಾಡ್ಕೋತಾನಂತ ನನ್ನ ಹೆಂಡ್ತಿದ್ದು ಒಂದು ನೆಕ್ಲೆಸ್ ಇತ್ತು, ಅದನ್ನ ಒತ್ತೆ ಇಟ್ಕೊಟ್ಟೆ ಸರ್, ವಾಪಸ್ಸೇ ಕೊಡಲಿಲ್ಲ ದುಡ್ಡು. ಒಂದಲ್ಲ ಎರಡಲ್ಲ 1000 ಇಂಥ ಕೇಸ್ ಇದ್ದಾವೆ. ಇಲ್ಲ ನನ್ನ ಹತ್ರ ದುಡ್ಡು ಅಂತ ಹೇಳೋಕ್ಕಾಗಲ್ವಾ? ನನ್ನ ಹತ್ರ ದುಡ್ಡಿಲ್ಲ ಸ್ವಾಮಿ, ನಾ ಎಲ್ಲಿಂದ ಕೊಡಲಿ ನಿಮಗೆ ಅಂದ್ಬಿಟ್ರೆ ಆತನಿಗೆ ನಿಮ್ಮ ದುಡ್ಡಿಲ್ಲಾರ್ದಂಥ ಸ್ಥಿತಿ ಆತನ ಹತ್ರನೇ ದುಡ್ಡಿಲ್ಲ. ನಿಮ್ಮ ಹತ್ರ ಇಲ್ಲದೆ ಇರೋದ್ರಿಂದ ನೀವೇನು ಅವನಿಗಿಂತ ಕೀಳು ಅಂತ ಭಾವಿಸ್ಬೇಕಾಗಿಲ್ಲ. ಆದರೆ ನೀವು ದೊಡ್ಡಸ್ತಿಕೆಗೆ ಅಥವಾ ಆತ ಕೇಳಿದಾನೆ ಆತನಿಗೆ ಇಲ್ಲ ಅನ್ಲಿಕ್ಕಾಗಲಾರದೆ ನಿಮ್ಮ ಮನೆಯ ಒಡವೆಯನ್ನು ಹೋಗಿಡ್ತೀರಿ, ನಿಮ್ಮ ಸ್ನೇಹವೂ ಹೋಯ್ತು, ನಿಮ್ಮ ಹೆಂಡತಿಯ ನೆಕ್ಲೆಸ್ ಹೋಯ್ತು. ಬೇಕಾಯ ಸ್ವಾಮಿ ಇದು ಹೇಳಿ. ಆಮೇಲೆ ಯಾವುದನ್ನೇ ಕೇಳಿದಾಗ ಯೋಚನೆ ಮಾಡಿ ಹೇಳ್ತೀನಿ. ಸರ್ ಮುಂದಿನ ವಾರ ಟ್ರಿಪ್ ಹೋಗೋಣವಾ ಅಂತಾರೆ, ವಿಚಾರ ಮಾಡಿ ಹೇಳಿ. ಸರ್ ಮುಂದಿನ ವಾರ ಒಂದು 5,000 ನಂಗೆ ಸಾಲ ಸಿಗ್ಬೋದು ಸರ್ ಅಡ್ವಾನ್ಸ್, ನೋಡೋಣ ಮುಂದಿನ ವಾರ ಅಲ್ವಾ, ಮುಂದಿನ ವಾರ ವಿಚಾರ ಮಾಡೋಣ. ಅಷ್ಟು ಹೇಳಿಬಿಟ್ರೆ ನೀವು ಕೊಡುವ ನಿಮ್ಮ ನಿರ್ಧಾರದ ಅರ್ಧದಷ್ಟು ಕೆಲಸ ಮುಗಿದೋಯ್ತು. ಇದನ್ನು ಮಾಡಲಿಕ್ಕೆ ತಯಾರಿಲ್ವೇ? ಆದ್ದರಿಂದ ಜರ್ಜರಿತಾಗಿ ಜೀವನವನ್ನು ನರಕ ಮಾಡ್ಕೋತಿರಲ್ರಿ. ಮುಂದೆ ಇದಾದಮೇಲೆ ಕಡಿಮೆ ಮಾತನಾಡಿ. ಇದು ಭಾಳ ಮುಖ್ಯ ಸ್ವಾಮಿ, ನಮಗಿದು ಒಂದೇ ಗೊತ್ತಿಲ್ಲ, ಎಷ್ಟು ಬೇಕಾದ್ರೂ ಮಾತಾಡ್ಲಿಕ್ಕೆ ಇರೋದು. ಕಡಿಮೆ ಮಾತಾಡಿದ್ರೆ 1 ನಿಮಿಷದಲ್ಲಿ ಮುಗಿಯುವಂಥ ಮಾತನ್ನು 10 ನಿಮಿಷ ಮಾತಾಡಿ. ಒಂದೇ ಒಂದು ಶಬ್ದದಲ್ಲಿ ಹೇಳಬೇಕಾಗಿರುವುದನ್ನು ಗಂಟೆಗಟ್ಟಲೆ ಕೊರಿತೀವಿ. ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಕಡಿಮೆ ಮಾತನಾಡಿದರೆ ನಮ್ಮ ಮೌಲ್ಯ ಜಾಸ್ತಿ ಆಗುತ್ತೆ. ಇದಾದಮೇಲೆ ಆಕ್ಟಿವ್ ಲಿಸನಿಂಗ್, ಕೇಳಿಸಿಕೊಳ್ಳುವುದನ್ನು ಮೊದಲು ನಾವು ಅಭ್ಯಾಸ ಮಾಡ್ಕೋಬೇಕು. ಮಾತನಾಡೋದಕ್ಕಿಂತ ಮುಂಚೆ ನಮ್ಮ ಸಮಸ್ಯೆ ಏನು ಹೇಳ, ಎದುರುಗಡೆ ಇರೋ ವ್ಯಕ್ತಿ ಮಾತನಾಡುವಾಗ ಅವನಿಗೆ ಏನು ಉತ್ತರ ಕೊಡಬೇಕು ಅಂತ ನಾವು ಮಾನಸಿಕವಾಗಿ ತಯಾರಿ ಮಾಡ್ಕೋತಾರೆ. ಆತನ ಮಾತನ್ನು ತುಂಡರಿಸ್ತೀವಿ, ಮಧ್ಯೆ ನಮ್ಮ ಅಭಿಪ್ರಾಯ ಹೇರ್ಲಿಕ್ಕೆ ಹೋಗ್ತೀವಿ, ನಮ್ಮ ಉದಾಹರಣೆ ಹೇಳಲಿಕ್ಕೆ ಹೋಗ್ತೀವಿ. ಅವನ ಮಾತು ಮುಗಿದಿರೋದೇ ಇಲ್ಲ, ನಮ್ಮದೇ ಪಾಠ ಶುರುವಾಗುತ್ತೆ. ಆಕ್ಟಿವ್ ಲಿಸನಿಂಗ್ ಅಂದರೆ ಕೇಳುವುದನ್ನು ಪರಿಪೂರ್ಣವಾಗಿ ಕೇಳುವುದು. ಒಂದು ವೇಳೆ ಅವನ ಮಾತನ್ನು ಕೇಳಲಿಕ್ಕೆ ನಿಮ್ಗೆ ಇಷ್ಟ ಇಲ್ವಾ, ಮೊಬೈಲ್ ನೋಡ್ಕೊತ ಕೂತ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತಂದರೆ ಎದುರಿಗಿರುವ ವ್ಯಕ್ತಿಗೆ ನೀವು ಮಾತಾಡೋದನ್ನು ಕೇಳಲಿಕ್ಕೆ ಇಷ್ಟ ಇಲ್ಲ ಅನ್ನೋದು ಗೊತ್ತಾಗುತ್ತೆ, ಮಾತನ್ನು ಆತ ನಿಲ್ಲಿಸ್ತಾನೆ. ಕೊನೆಯದಾಗಿ ಭಾಳ ಮುಖ್ಯವಾದದ್ದು ಹಾವಭಾವವನ್ನು ಅರ್ಥ ಮಾಡ್ಕೊಂಡು. ಒಂದು ಸಭೆ ನಡೀತಾ ಇರುತ್ತೆ ಸ್ವಾಮಿ, ಭಾಷಣ ಮಾಡ್ತಾ ಇರ್ತಾರೆ, ಎಲ್ಲರೂ ಆಕಳಿಸ್ತಾ ಇರ್ತಾರೆ, ಯಾರೋ ಮೊಬೈಲ್ ನೋಡ್ತಿರ್ತಾರೆ, ಯಾರೊಬ್ಬರು ಎದ್ದು ಹೋಗ್ತಾರೆ, ಮೊಬೈಲ್ ಹಿಡ್ಕೊಂಡು ಹೋಗ್ತಾ ಇರ್ತಾರೆ, ಭಾಷಣ ಮಾಡೋನು ಮಾಡ್ತಾನೆ ಇರ್ತಾರೆ. ಆತ ಅರ್ಥ ಮಾಡ್ಕೋಬೇಕು, ಎದುರಿಗಿರೋರಿಗೆ ನನ್ನ ಭಾಷಣ ಇಷ್ಟ ಆಗಿಲ್ಲ ಅಂತ. ಆತ ನಿಜವಾದ ಭಾಷಣಕಾರ. ಇನ್ನೆಲ್ಲೋ ಒಂದು ಸಭೆಯಲ್ಲಿ ಕೂತಿರ್ತೀವಿ, ನೀವು ಕೂತಿರ್ತೀವಿ, ನಾನು ಮಾತಾಡ್ಲಿಕ್ಕೆ ಶುರು ಮಾಡ್ತೀನಿ, ನೀವು ಆ ಕಡೆ ಎಲ್ಲೋ ಎದ್ದು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಇನ್ನೊಬ್ಬರ ಹತ್ರ ಮಾತಾಡ್ತೀರಿ, ಅವು ನಾನು ಮಾತಾಡಬಾರ್ದು ಅಂತ ಅರ್ಥ ಮಾಡ್ಕೋಬೇಕು. ಇವೆಲ್ಲ ಕಾಮನ್ ಸೆನ್ಸ್ಗಳಿವು. ಇದು ಯಾವುದೋ ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ. ಇದು ಅಬ್ಸರ್ವೇಷನ್ ಇಂದ ಬರುವುದು, ಇದು ನಮ್ಮ ಬೆಳೆದ ಬಂದ ಪದ್ಧತಿಯಿಂದ ಬರುವುದು, ಇದು ಅಧ್ಯಯನ ಮೂಲಕ ಬರುವುದು, ಮತ್ತು ಇದು ನಮ್ಮಂಥ ಈ ಲೆಕ್ಚರ್ಗಳನ್ನು ಕೇಳುವುದರಿಂದ ಅರ್ಥ ಮಾಡಿಕೊಂಡು ರೂಢಿಸಿಕೊಳ್ಳುವಂಥ. ಇದನ್ನು ರೂಢಿಸಿಕೊಂಡ್ರೆ ಜಗತ್ತನ್ನೇ ಗೆಲ್ಬೋದಲ್ರಿ? ಹೌದಲ್ಲ? ದಯವಿಟ್ಟು ಹೇಳಿ, ಕಮೆಂಟ್ ಮಾಡಿ. ನಮಸ್ಕಾರ.